ನಾವು ಇವತ್ತಿನ ವಿಡಿಯೋದಲ್ಲಿ ಓ ಹೆನ್ರಿ ಅವರು ಬರೆದಿರುವಂತಹ ಬ್ಯೂಟಿಫುಲ್ ಶಾರ್ಟ್ ಸ್ಟೋರಿ ದ ಗಿಫ್ಟ್ ಆಫ್ ದ ಮ್ಯಾಗಿ ಅನ್ನುವಂಥ ಸ್ಟೋರಿನ ಇವತ್ತು ಡಿಸ್ಕಸ್ ಮಾಡೋಣ. ಓ ಹೆನ್ರಿ ಅವ್ರದ್ದು ನಿಜವಾದ ಹೆಸರು ವಿಲಿಯಂ ಸಿಡ್ನಿ ಪೋರ್ಟರ್ ಅಂತ. ಅವರು ಫೇಮಸ್ ಅಮೇರಿಕನ್ ಶಾರ್ಟ್ ಸ್ಟೋರಿ ರೈಟರ್ ಆಗಿರ್ತಾರೆ. ಆ್ಯಂಡ್ ಅವ್ರು ಫೇಮಸ್ ಫಾರ್ ಹಿಸ್ ವಿಟ್, ಹ್ಯೂಮರ್ ಮತ್ತು ಸರ್ಪ್ರೈಸ್ ಎಂಡಿಂಗ್ಸ್ ಅವ್ರ ಸ್ಟೋರೀಸಲ್ಲಿ ನಾವು ನೋಡ್ಬೋದು. ಅವರು 600 ಸ್ಟೋರೀಸನ್ನು ಬರೆದಿದ್ದಾರೆ. ಓಕೆ, ಆ ಎಲ್ಲ ಸ್ಟೋರೀಸ್ಗಳು ಆರ್ಡಿನರಿ ಪೀಪಲ್ ಲೈಫ್ಸ್ ಬಗ್ಗೆ ಇರುತ್ತೆ ಮತ್ತು ವಾಮ್ತ್ ಮತ್ತು ಕಂಪ್ಯಾಷನ್ ಆಗಿರುತ್ತೆ. ಸೊ ಇವ್ರು ಸೆಲೆಬ್ರೇಟೆಡ್ ಮೋಸ್ಟ್ ಫೇಮಸ್ ವರ್ಕ್ಸ್ ಅಂತ ಹೇಳಿದರೆ ದ ಗಿಫ್ಟ್ ಆಫ್ ದ ಮ್ಯಾಗಿ, ದ ಲಾಸ್ಟ್ ಲೀವ್ ಆ್ಯಂಡ್ ದ ರ್ಯಾನ್ಸಮ್ ಆಫ್ ರೆಡ್ ಚೀಫ್. ಓ ಹೆನ್ರಿ ಈಸ್ ರಿಮೆಂಬರ್ಡ್. ಅವ್ರನ್ನ ಇವತ್ತಿಗೂ ಕೂಡ ನಾವು ನೆನ್ಪಿಟ್ಕೊಳ್ತೀವಿ, ಯಾಕಂದರೆ ಅವರು ಗ್ರೇಟೆಸ್ಟ್ ಮಾಸ್ಟರ್ ಆಫ್ ದಿ ಶಾರ್ಟ್ ಸ್ಟೋರಿ ರೈಟರ್ ಅಂತ ನೆನ್ಪಿಟ್ಕೊಳ್ತೀವಿ ಇನ್ ಅಮೇರಿಕನ್ ಲಿಟ್ರೇಚರ್. ಎಸ್ಪೆಷಲಿ ಇನ್ ಅಮೇರಿಕನ್ ಲಿಟ್ರೇಚರಲ್ಲಿ ಅವರು ಬಹಳಷ್ಟು ಹೆಸರನ್ನು ಮಾಡಿದ್ದಾರೆ, ತುಂಬ ಶಾರ್ಟ್ ಸ್ಟೋರೀಸ್ಗಳನ್ನು ಬರೆದಿದ್ದಾರೆ. ಈ ಸ್ಟೋರಿಯಲ್ಲಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದರೆ ಡಿಲಾ ಯಂಗ್ ಅಂತ ಇರ್ತಾರೆ. ಶಿ ಈಸ್ ಲವಿಂಗ್, ಕೇರಿಂಗ್ ಆ್ಯಂಡ್ ಸೆಲ್ಫ್ ಸ್ಯಾಕ್ರಿಫೈಸಿಂಗ್ ವೈಫ್ ಆಗಿರ್ತಾಳೆ. ಓಕೆ, ಸೊ ಜಿಮ್, ಓಕೆ, ಅವಳು ತುಂಬ ಲವ್ವಿಂಗ್ ಆಗಿರ್ತಾಳೆ, ತುಂಬ ಕೇರಿಂಗ್ ಇರ್ತಾಳೆ, ತುಂಬ ತ್ಯಾಗ ಮನೋಭಾವ ಇರುವಂತಹ ಒಬ್ಬ ವೈಫ್ ಆಗಿರ್ತಾಳೆ. ಯಾರ್ದು? ಜಿಮ್. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಈಸ್ ಜಿಮ್ ಯಂಗ್ ಅಂತ. ಹಿ ಈಸ್ ಎ ಹಸ್ಬೆಂಡ್ ಆಫ್ ಡಿಲಾ ಯಂಗ್. ಓಕೆ, ಎ ಡಿವೋಟೆಡ್ ಆ್ಯಂಡ್ ಲವ್ವಿಂಗ್ ಹಸ್ಬೆಂಡ್ ಆಫ್ ಡಿಲಾ ಯಂಗ್. ಓಕೆ, ಸೊ ಇವರಿಬ್ಬರೇ ಈ ಸ್ಟೋರಿಯ ಮೇನ್ ಕ್ಯಾರೆಕ್ಟರ್ಸ್ ಆಗಿರ್ತಾರೆ. ಇಂಟ್ರಡಕ್ಷನ್. ದ ಗಿಫ್ಟ್ ಆಫ್ ದ ಮ್ಯಾಗಿ ಅನ್ನೋದು ಒಂದು ಹಾರ್ಟ್ ಟಚಿಂಗ್ ಸ್ಟೋರಿ ಆಗಿರುತ್ತೆ ಅಬೌಟ್ ಲವ್, ಸ್ಯಾಕ್ರಿಫೈಸ್ ಮತ್ತು ಜನರಾಸಿಟಿ ಅನ್ನೋದು. ಓಕೆ, ಜನರಾಸಿಟಿ ಅನ್ನೋದು ಉದಾರ ಮನಸ್ಸು ಅಂತ ಹೇಳ್ತೀವಲ್ಲ, ದೊಡ್ಡ ಮನಸ್ಸು, ಅಥವಾ ಅವ್ರು ಸೆಲ್ಫಿಶ್ಲೆಸ್ ಆಗಿರ್ತಾರಲ್ವ, ಸೊ ಅವ್ರನ್ನ ನಾವು ಜನರಸ್ ಪರ್ಸನ್ ಅಂತ ಹೇಳ್ತೀವಿ. ಓಕೆ, ಈ ಸ್ಟೋರಿಯು ಯಾರ ಬಗ್ಗೆ ಅಂತ ಹೇಳಿದರೆ ಪುವರ್ ಕಪಲ್ ಇರ್ತಾರಲ್ವ. ಓಕೆ, ಅವ್ರ ಹೆಸರು ಡೆಲಾ ಮತ್ತು ಜಿಮ್ ಅಂತ. ತುಂಬ ಪುವರ್ ಆಗಿರ್ತಾರೆ, ಮಿಡಲ್ ಕ್ಲಾಸ್ ಇರ್ತಾರೆ. ಸೊ ಡಿಸ್ಪೈಟ್ ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಇರುತ್ತೆ, ಬಟ್ ತುಂಬ ಪ್ರೀತಿಯಿಂದ ಅವರು ಬದುಕ್ತಾ ಇರ್ತಾರೆ. ಓಕೆ, ಸೊ ಇಲ್ಲಿ ಟೈಟಲ್ ಏನಿದೆ ದ ಗಿಫ್ಟ್ ಆಫ್ ದಿ ಮ್ಯಾಗಿ ಅಂತ. ಸೊ ಇಲ್ಲಿ ಮ್ಯಾಗಿ ಅಂತ ಹೇಳಿದರೆ ಇಲ್ಲಿ ಕ್ರಿಶ್ಚಿಯಾನಿಟಿಯಲ್ಲಿ ವೈಸ್ ಮೆನ್ನನ್ನು ಹೇಳ್ತಾರೆ. ಅವರು ಏನು ಜೀಸಸ್ ಅವರು ಹುಟ್ಟಿರ್ತಾರಲ್ವ, ಅವರು ಹುಟ್ಟಿದಾಗ ಅವರು ಬೈಬಲಲ್ಲಿ ಹೇಳಿದ್ದಾರೆ ಇದು. ಸೊ ವೈಸ್ ಮೆನ್ ಅಂತ ಅವರು ಗಿಫ್ಟ್ಸ್ ತೊಗೊಂಡು ಬರ್ತಾರೆ. ಯಾರಿಗೆ? ಬೇಬಿ ಜೀಸಸ್ ಅವ್ರ ಅಂದರೆ ಹುಟ್ಟಿರ್ತಾರಲ್ವ, ಅವರಿಗೋಸ್ಕರ ಗಿಫ್ಟನ್ನು ತೊಗೊಂಡು ಬರ್ತಾರೆ. ಸೊ ಆಥರ್ ಇದನ್ನೇ ಯಾರನ್ನು ರೆಫರ್ ಮಾಡ್ತಿದ್ದಾರೆ ಅಂದರೆ ಜಿಮ್ ಮತ್ತು ಡೆಲಾಗೆ ರೆಫರ್ ಮಾಡ್ತಾ ಇದ್ದಾರೆ ಈ ಸ್ಟೋರಿಯಲ್ಲಿ. ಓಕೆ, ಸೊ ಅವರು ಇಲ್ಲಿ ವೈಸೆಸ್ಟ್ ಪರ್ಸನ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ಬಿಕಾಸ್ ಅವರು ತುಂಬ ಲವ್ ಇದೆ ಅವರಲ್ಲಿ, ಸ್ಯಾಕ್ರಿಫೈಸ್ ಇದೆ, ಸೆಲ್ಫ್ನೆಸ್ನೆಸ್ ಇದೆ. ಸೊ ಅದಕ್ಕೋಸ್ಕರ ಈ ಟೈಟಲ್ ಅವರಿಗೆ ರೆಫರ್ ಮಾಡ್ತಾ ಇದ್ದಾರೆ. ಸೊ ಈ ಸ್ಟೋರಿಯಲ್ಲಿ ಅವ್ರದ್ದೇನು ಸೆಲ್ಫ್ಲೆಸ್ ಲವ್ ಇದೆ, ಸೊ ಅವರನ್ನು ಟ್ರೂಲಿ ವೈಸ್ ಪರ್ಸನ್ ಮಾಡುತ್ತೆ ಮತ್ತು ಗಿಫ್ಟ್ ಗಿವರ್ಸ್ ಮಾಡ್ತಾರೆ. ಸೊ ಇದು ಕ್ರಿಸ್ಮಸ್ ಟೈಮಲ್ಲಿ ಬರೆದಿರುವಂಥ ಸ್ಟೋರಿ ಆಗಿರುತ್ತೆ. ಸೊ ದಿಸ್ ಸ್ಟೋರಿ ಬೇಸಿಕಲಿ ರೆಫರ್ಸ್ ಟು ದ ಟೂ ಕ್ಯಾರೆಕ್ಟರ್ಸ್. ಏನು ಟೂ ಕ್ಯಾರೆಕ್ಟರ್ಸ್ ಇದ್ದಾವೆ, ಜಿಮ್ ಮತ್ತು ಡೆಲಾ, ಅವ್ರ ಬಗ್ಗೆ ಇದು ರೆಫರ್ ಮಾಡುತ್ತೆ. ಸ್ಟೋರಿ ಬಿಗಿನ್ ಆಗೋದು ಕ್ರಿಸ್ಮಸ್ ಈವ್ ಇರುತ್ತೆ. ಕ್ರಿಸ್ಮಸ್ ಟೈಮಲ್ಲಿ ಸ್ಟೋರಿ ಬಿಗಿನ್ ಆಗಿರುತ್ತೆ. ಡಿಲಾ ಹತ್ರ $1.87 ಇರುತ್ತೆ. ಓಕೆ, ಅವಳು ಅಷ್ಟು ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ತಾಳೆ. ಯಾಕೆ ಅಂದರೆ ಅವ್ರ ಹಸ್ಬೆಂಡಿಗೆ ಗಿಫ್ಟ್ ಕೊಡಿಸ್ಬೇಕು ಅಂತ ಅವಳು ಅಷ್ಟು ದುಡ್ಡನ್ನು ಸೇವ್ ಮಾಡ್ಕೊಂಡಿರ್ತಾಳೆ. ಮತ್ತು ಶಿ ಫೀಲ್ ಸ್ಯಾಡ್, ಮತ್ತು ಅವಳಿಗೆ ತುಂಬ ಸ್ಯಾಡ್ ಅನಿಸುತ್ತೆ, ಯಾಕಂದರೆ ಅವಳ ಹತ್ರ ತುಂಬ ಸ್ವಲ್ಪ ಹಣ ಇದೆ. ಓಕೆ, ಶಿ ಹ್ಯಾಸ್ ಅ ಸ್ಮಾಲ್ ಅಮೌಂಟ್ ಆಫ್ ಮನಿ. ಓಕೆ, ಅಂದರೆ ವರ್ತಿ ಗಿಫ್ಟ್, ಒಂದು ಒಳ್ಳೆ ಗಿಫ್ಟ್ ಪರ್ಚೇಸ್ ಮಾಡೋದಕ್ಕಾಗಲ್ಲ ಅದರಲ್ಲಿ ಅಂತ ಅವಳು ತುಂಬ ಬೇಜಾರಲ್ಲಿದ್ದಾಳೆ. ಓಕೆ, ಅವರಿಬ್ಬರೂ ಸಹ ಒಂದು ಮಾಡೆಸ್ಟ್ ಮಿಡಲ್ ಕ್ಲಾಸ್ ಲೈಫನ್ನು ಲೀಡ್ ಮಾಡ್ತಾ ಇರ್ತಾರೆ. ಆ್ಯಂಡ್ ದೇ ವರ್ ಸ್ಟ್ರಗಲಿಂಗ್ ಫೈನಾನ್ಷಿಯಲಿ. ತುಂಬ ದುಡ್ಡಿನ ಸಮಸ್ಯೆಗಳಿರುತ್ತೆ ಅವರಿಗೆ, ಫೈನಾನ್ಷಿಯಲಿ ಸ್ಟ್ರಗಲ್ ಮಾಡ್ತಿರ್ತಾರೆ ಇಬ್ಬರು. ಸೊ ಡೆಲಾ ಯೋಚನೆ ಮಾಡ್ತಾಳೆ ಏನು ಮಾಡಬೇಕು ಅಂತ. ಅವಳಿಗೆ ಗೊತ್ತಾಗಲ್ಲ. ಅವಳು ಒಂದು ಒಳ್ಳೆ ಗಿಫ್ಟ್ ಕೊಡಬೇಕು ಅಂತ ಅವಳು ಅದೇ ಯೋಚನೆ ಮಾಡ್ತಾ ಇರ್ತಾಳೆ. ಬಿಕಾಸ್ ಶಿ ಲವ್ಸ್ ಹಿಮ್ ವೆರಿ ಮಚ್. ಅವ್ರ ಹಸ್ಬೆಂಡಿಗೆ ಅಂದರೆ ಅವಳು ತುಂಬ ಇಷ್ಟಪಡ್ತಿರ್ತಾಳೆ. ಏನಾದರೂ ಒಂದು ಒಳ್ಳೆ ಗಿಫ್ಟ್ ಕೊಡಬೇಕಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಸೊ ನೆಕ್ಸ್ಟ್ ಏನು ಮಾಡ್ತಾಳೆ ಅಂದರೆ ಅವಳು ಡಿಲಾ ಹತ್ರ ತುಂಬ ಲಾಂಗ್ ಮತ್ತು ಬ್ಯೂಟಿಫುಲ್ ಬ್ರೌನ್ ಹೇರ್ ಇರುತ್ತೆ, ತುಂಬ ಉದ್ದ ಕೂದಲಿರುತ್ತೆ. ಓಕೆ, ಸೊ ಮೊಣ್ಕಾಳು ಅಷ್ಟು, ಅಂದರೆ ತುಂಬ ಉದ್ದ ಕೂದಲಿರುತ್ತೆ ಅವಳದು. ಓಕೆ, ಎಲ್ಲರೂ ಅವಳಿಗೆ ಅಡ್ಮೈರ್ ಮಾಡ್ತಿರ್ತಾರೆ, ಎಲ್ಲರೂ ಅವಳ ಕೂದಲ ಬಗ್ಗೆನೇ ಮಾತಾಡ್ತಿರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಅವಳ ಕೂದಲು. ಸೊ ಅದನ್ನು ಎಲ್ಲರೂ ಹೇಳ್ತಾರೆ, ಅದು ಗ್ರೇಟೆಸ್ಟ್ ಟ್ರೆಷರ್ ನಿಂದು, ಲೈಕ್ ಒಂದು ಸಂಪತ್ತು ಅದು ನಿಂದು ಅಂತ ಹೇಳ್ತಿರ್ತಾರೆ. ಅಷ್ಟು ಜನ ಎಲ್ಲ ಅದ್ರ ಬಗ್ಗೆ ಅಡ್ಮೈರ್ ಮಾಡ್ತಿರ್ತಾರೆ. ಸೊ ಅವಳು ಮನ್ಸು ಮಾಡ್ಕೊಂಡ್ಬಿಟ್ಟಿರ್ತಾಳೆ ಜಿಮ್ಮಿಗೆ ಒಳ್ಳೆ ಗಿಫ್ಟ್ ಕೊಡಬೇಕು ಅಂತ.
ಸೊ ಅದಕ್ಕೆ ಡೆಲಾ ಒಂದು ವಿಮೆನ್ ಹತ್ರ ಹೋಗ್ತಾಳೆ. ಅವಳು ಕೂದಲನ್ನು ಬೈ ಮಾಡ್ತಾಳೆ. ಓಕೆ, ಸೊ ಅವಳು ತನ್ನ ಕೂದಲನ್ನು ಏನು ಮಾಡಿಬಿಡ್ತಾಳೆ, ಸೆಲ್ ಮಾಡಿಬಿಡ್ತಾಳೆ, ಮಾರಿಬಿಡ್ತಾಳೆ. ಎಷ್ಟಕ್ಕೆ? $20ಗೆ ಕೂದಲನ್ನು ಮಾರಿಬಿಡ್ತಾಳೆ. ಸೊ ಶಿ ಫೀಲ್ಸ್ ಎಮೋಷ್ನಲ್ ಅಬೌಟ್ ಲೂಸಿಂಗ್ ಹರ್ ಬ್ಯೂಟಿಫುಲ್ ಹೇರ್ಸ್. ಅಂದರೆ ಮನಸ್ಸಿಗೆ ಬೇಜಾರಾಗ್ತಿರುತ್ತೆ. ಅಂದರೆ ಅಷ್ಟು ಉದ್ದ ಕೂದಲನ್ನ ಕಟ್ ಮಾಡಿಸ್ಬೇಕು ಅಂದರೆ ಇಟ್ಸ್ ನಾಟ್ ಈಸಿ ಥಿಂಗ್. ಸೊ ಎಮೋಷ್ನಲ್ ಫೀಲ್ ಆಗ್ತಾ ಇರುತ್ತೆ. ಆದರೂ ಅವ್ರ ಹಸ್ಬೆಂಡಿಗೋಸ್ಕರ ಅವಳು ಕೂದಲೆಲ್ಲ ಮಾರಿಬಿಡ್ತಾಳೆ. ಓಕೆ, ಶಿ ಈಸ್ ಹ್ಯಾಪಿ. ಬಟ್ ಅದೇ ಟೈಮಲ್ಲಿ ಅವಳು ಖುಷಿ ಆಗ್ತಿದೆ. ಯಾಕಂದರೆ ಅವಳು ಒಂದು ಒಳ್ಳೆ ಗಿಫ್ಟ್ ಕೊಡ್ಬೋದಲ್ಲ ಅವ್ರ ಹಸ್ಬೆಂಡಿಗೆ ಅಂತ ಅವಳು ಖುಷಿ ಪಡ್ತಿರ್ತಾಳೆ. ಸೊ ನೆಕ್ಸ್ಟ್ ಫೈನಲಿ ಅವಳು ಕೂದಲನ್ನ ಮಾರಿಬಿಟ್ಲು. $20 ಇದೆ ಅವಳ ಹತ್ರ. ಇವಾಗೆಲ್ಲ ಶಾಪಲ್ಲಿ ಸರ್ಚ್ ಮಾಡ್ತಿದ್ದಾಳೆ ಗಿಫ್ಟಿಗೋಸ್ಕರ. ಏನು ಒಂದು ಪರ್ಫೆಕ್ಟ್ ಗಿಫ್ಟ್ ಕೊಡಬೇಕು ಅಂತ ಅವಳ ಮೈಂಡಲ್ಲಿ ಇದೆ ಅಲ್ವಾ. ಸೊ ಎಲ್ಲ ಶಾಪಲ್ಲಿ ಹುಡುಕ್ತಾಳೆ. ಫೈನಲಿ ಒಂದು ಪರ್ಫೆಕ್ಟ್ ಗಿಫ್ಟ್ ಸಿಗುತ್ತೆ ಅವಳಿಗೆ. ಅದು ಪ್ಲಾಟಿನಿಯಮ್ ವಾಚ್ ಚೈನ್ ಇರುತ್ತೆ. ಓಕೆ, ಪ್ಲಾಟಿನಿಯಮ್ ವಾಚ್ ಚೈನ್. ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ತುಂಬ ದುಬಾರಿ ಇರುತ್ತೆ ಅದು. ಮತ್ತು ವ್ಯಾಲ್ಯೂಬಲ್. ಮತ್ತು ಜಿಮ್ ಹತ್ರ ಒಂದು ಗೋಲ್ಡ್ ವಾಚ್ ಇರುತ್ತೆ, ಅದಕ್ಕೆ ಚೈನ್ ಇರಲ್ಲ. ಓಕೆ, ಅದನ್ನು ಯಾರು ಕೊಟ್ಟಿರ್ತಾರೆ ಅಂದರೆ ಅವ್ರ ಫಾದರು, ಗ್ರ್ಯಾಂಡ್ ಫಾದರ್ ಕೊಟ್ಟಿರ್ತಾರೆ. ಓಕೆ, ಸೊ ಅದಕ್ಕೆ ಅವಳು ಯೋಚನೆ ಮಾಡ್ತಾಳೆ, ಅವನ ಹತ್ರ ಆಲ್ರೆಡಿ ಗೋಲ್ಡ್ ವಾಚ್ ಇದೆ, ಬಟ್ ಅದಕ್ಕೆ ಚೈನ್ ಇಲ್ಲ. ಸೊ ಅವಳು ಅದಕ್ಕೋಸ್ಕರ ಏನು ಮಾಡ್ತಾಳೆ, ಚೈನನ್ನು ಪರ್ಚೇಸ್ ಮಾಡ್ತಾಳೆ. ಜಿಮ್ಮಿಗೆ ಅದು ಪರ್ಫೆಕ್ಟ್ಲಿ ಜಿಮ್ ಹತ್ರ ವಾಚ್ ಏನಿದೆ ಅದಕ್ಕೆ ಪರ್ಫೆಕ್ಟ್ಲಿ ಮ್ಯಾಚ್ ಆಗುತ್ತೆ, ಅವ್ನಿಗೆ ಇಷ್ಟ ಆಗುತ್ತೆ ಅಂತ ಅವಳು ಆ ಚೈನನ್ನು ಪರ್ಚೇಸ್ ಮಾಡ್ತಾಳೆ. ಸೊ ನೆಕ್ಸ್ಟು ಗಿಫ್ಟ್ ಎಲ್ಲ ತೊಗೊಳ್ತಾಳೆ ಅವಳು. ಗಿಫ್ಟ್ ತೊಗೊಂಡು ಮನೆಗೆ ಹೋಗ್ತಾಳೆ. ಮನಸ್ಸಲ್ಲಿ ವರಿ ಇರುತ್ತೆ ಅವಳಿಗೆ, ಗಾಬರಿ ಆಗ್ತಿರ್ತಾಳೆ. ಎಲ್ಲಿ ಜಿಮ್ ರಿಯಾಕ್ಷನ್ ಏನಿರುತ್ತೆ, ಅವಳು ಶಾರ್ಟ್ ಹೇರ್ ಅಂದರೆ ಹೇರ್ ಎಲ್ಲ ಕಟ್ ಮಾಡಿಸ್ಬಿಟ್ಟಿದ್ದಾಳೆ, ಹೇರ್ ಎಲ್ಲ ಮಾರಿಬಿಟ್ಟಿದ್ದಾಳೆ. ಸೊ ಏನು ರಿಯಾಕ್ಷನ್ ಇರುತ್ತೆ ಅಂತ ಅದು ಯೋಚನೆ ಮಾಡ್ತಿರ್ತಾಳೆ. ಅಟ್ ದ ಸೇಮ್ಸ್ ಟೈಮ್ ಹೋಪ್ ಮಾಡ್ತಾಳೆ, ಒಂದು ಭರವಸೆ ಇಟ್ಕೊಳ್ತಾಳೆ. ಸೊ ಹಿ ವಿಲ್ ಸ್ಟಿಲ್ ಫೈಂಡ್ ಮೀ ಬ್ಯೂಟಿಫುಲ್ ಅಂತ ಅಂದ್ಕೊಳ್ತಾಳೆ. ಅಂದರೆ ಅವನು ಒಪ್ಕೊಳ್ತಾನೆ ಅಂತ, ಅವನು ಕ್ಷಮಿಸ್ತಾನೆ, ಒಪ್ಕೊಳ್ತಾನೆ ಅಂತ ಅವಳು ಅಂದ್ಕೊಳ್ತಾಳೆ. ನೆಕ್ಸ್ಟು ಜಿಮ್ ಮನೆಗೆ ಬರ್ತಾನೆ. ಅವನಿಗೆ ಸರ್ಪ್ರೈಸ್ ಆಗುತ್ತೆ ಮತ್ತು ಸ್ಪೀಚ್ಲೆಸ್ ಆಗಿಬಿಡುತ್ತೆ. ಓಕೆ, ಅವನು ಆಶ್ಚರ್ಯ ಪಡ್ತಾನೆ. ಯಾಕೆಂದರೆ ಡೆಲಾಸ್ ಹೇರ್ ಕಟ್. ಓಕೆ, ಅವಳು ಕೂದಲು ಎಲ್ಲ ಕಟ್ ಮಾಡಿಬಿಟ್ಟಿರ್ತಾಳಲ್ವ, ಸೊ ಅದನ್ನು ನೋಡಿಬಿಟ್ಟು ಅವನಿಗೆ ಶಾಕ್ ಆಗುತ್ತೆ. ಮತ್ತು ಡೆಲಾ ಎಕ್ಸ್ಪ್ಲೈನ್ ಮಾಡ್ತಾಳೆ, ಅವಳು ಕೂದಲನ್ನು ಮಾರಿಬಿಟ್ಟು ಅವನಿಗೋಸ್ಕರ ಒಂದು ಗಿಫ್ಟನ್ನು ತೊಗೊಂಡು ಬಂದಿದ್ದಾಳೆ ಅಂತ ಹೇಳ್ತಾಳೆ ಅವನಿಗೆ. ಓಕೆ, ಸೊ ದೆನ್ ಜಿಮ್ಮು ಕೂಡ ಒಂದು ಮಾತನ್ನು ಹೇಳ್ತಾನೆ. ಅವನು ಕೂಡ ಒಂದು ಕ್ರಿಸ್ಮಸ್ ಗಿಫ್ಟ್ ತೊಗೊಂಡು ಬಂದಿದ್ದಾನೆ ಅವಳಿಗೋಸ್ಕರ ಅಂತ ಅವನು ಹೇಳ್ತಾನೆ. ಸೊ ಫೈನಲಿ ಜಿಮ್ ಡೆಲಾಗೆ ಬ್ಯೂಟಿಫುಲಿ ರ್ಯಾಪ್ಡ್ ಆಗಿರುವಂಥ ಪ್ಯಾಕೇಜನ್ನು ಕೊಡ್ತಾರೆ. ಬ್ಯೂಟಿಫುಲಿ ಪ್ಯಾಕ್ ಮಾಡಿರುವಂಥ ಒಂದು ಪ್ಯಾಕೇಜನ್ನು, ಗಿಫ್ಟ್ ಬಾಕ್ಸನ್ನು ಕೊಡ್ತಾಳೆ. ಓಕೆ, ಅದು ಬಾಕ್ಸನ್ನು ಓಪನ್ ಮಾಡ್ತಾಳೆ. ಡೆಲಾ ಅನ್ರ್ಯಾಪ್ ಮಾಡ್ತಾಳೆ. ಅದರಲ್ಲಿ ಬ್ಯೂಟಿಫುಲ್ ಸೆಟ್ ಆಫ್ ಎಕ್ಸ್ಪೆನ್ಸಿವ್ ಡೆಕೋರೇಟಿವ್ ಕೋಮ್ಸ್ ಇರುತ್ತೆ. ಓಕೆ, ತುಂಬ ಎಕ್ಸ್ಪೆನ್ಸಿವ್, ಬೆಲೆ ಬಾಳುವಂತಹ ಒಂದು ಡೆಕೋರೇಟಿವ್ ಇರುವಂಥ, ತುಂಬ ಡಿಸೈನ್ ಇರುವಂಥ ಕೋಮ್ಸ್ ಇರುತ್ತೆ. ಓಕೆ, ಸೊ ಡೆಲಾ ಅದು ತುಂಬ ದಿನಗಳಿಂದ ತೊಗೊಳ್ಬೇಕು ಅಡ್ಮೈರ್ ಮಾಡ್ತಿರ್ತಾಳೆ. ಆ ಶಾಪಲ್ಲಿ ನೋಡಿಬಿಟ್ಟು ಅವಳಿಗೆ ತುಂಬ ಇಷ್ಟ ಆಗಿರುತ್ತೆ. ಓಕೆ, ಸೊ ದೇ ಆರ್ ದ ಪರ್ಫೆಕ್ಟ್ ಫಾರ್ ಬ್ಯೂಟಿಫುಲ್ ಲಾಂಗ್ ಹೇರ್. ಆ ಕೂಂಬ್ ಏನಿರುತ್ತೆ ತುಂಬ ಒಳ್ಳೆ ಪರ್ಫೆಕ್ಟ್ ಅಂತ ಹೇಳ್ಬೋದು. ಅಂದರೆ ಲಾಂಗ್ ಹೇರ್ಸ್ ಇರೋರಿಗೆ ಕೂಂಬ್ ಮಾಡ್ಕೊಳ್ಳೋದಕ್ಕೆ ಅದು ಪರ್ಫೆಕ್ಟ್ ಗಿಫ್ಟ್ ಅಂತ ಅವನು ತೊಗೊಂಡು ಬಂದಿರ್ತಾನೆ. ಬಟ್ ಏನು ಅಂತ ಹೇಳಿದರೆ, ಇವಾಗ ಅವಳ ಹತ್ರ ಲಾಂಗ್ ಹೇರ್ಸ್ ಇಲ್ಲ, ಎಲ್ಲ ಕಟ್ ಮಾಡಿಸ್ಕೊಂಡ್ಬಿಟ್ಟಿದ್ದಾಳೆ ಅವಳು. ಬಟ್ ಶಿ ಹ್ಯಾಸ್ ಸೋಲ್ಡ್ ಹರ್ ಏಡ್ಸ್. ಓಕೆ, ದೆನ್ ಡೆಲಾ ಏನು ಮಾಡ್ತಾಳೆ, ಇವಾಗ ಜಿಮ್ಮಿಗೆ ಗಿಫ್ಟನ್ನು ಕೊಡ್ತಾಳೆ. ಪ್ಲಾಟಿನಿಯಮ್ ವಾಚ್ ಚೈನನ್ನು ಕೊಡ್ತಾಳೆ. ಜಿಮ್ ಸ್ಮೈಲ್ ಮತ್ತು ರಿವೀಲ್ಸ್. ಜಿಮ್ ಏನು ಮಾಡ್ತಾನೆ, ಸ್ಮೈಲ್ ಮಾಡ್ತಾನೆ ಮತ್ತು ಹೇಳ್ತಾನೆ, ಅವನು ಸೋಲ್ಡ್ ಹಿಸ್ ಗೋಲ್ಡ್ ವಾಚ್. ಅವನು ಆ ಗೋಲ್ಡ್ ವಾಚನ್ನ ಮಾರಿಬಿಟ್ಟು ಏನು ಕೂಮ್ಸ್ ಇದೆ ಆ ಕೂಮ್ಸನ್ನ ಆ ವಾಚ್ ಮಾರಿಬಿಟ್ಟು ಅವನು ತೊಗೊಂಡು ಬಂದಿದ್ದಾನೆ ಡೆಲಾಗೋಸ್ಕರ. ಬಟ್ ಫೈನಲಿ ಆ್ಯಸ್ ಅ ರಿಸಲ್ಟ್ ನೈದರ್ ಗಿಫ್ಟ್ ಕ್ಯಾನ್ ಬಿ ಯೂಸ್ಡ್. ಅವ್ರು ತಂದಿರೋವಂಥ ಗಿಫ್ಟು ಇಬ್ರಿಗೂ ಯೂಸ್ ಆಗೋಲ್ಲ. ಬಿಕಾಸ್ ಅವಳ ಹತ್ರ ಇವಾಗ ಲಾಂಗ್ ಏರ್ಸ್ ಇಲ್ಲ, ಇವನ ಹತ್ರ ವಾಚ್ ಇಲ್ಲ. ಸೊ ಏನು ಆ ಗಿಫ್ಟ್ ಯೂಸ್ ಆಗೋಲ್ಲ. ಬಟ್ ಅವ್ರ ಪ್ರೀತಿ ಏನಿದೆ ಅದು ಮಾತ್ರ ಉಳಿದಿದೆ ಅನ್ನೋದು ತೋರಿಸುತ್ತೆ. ಅವ್ರ ಪ್ರೀತಿ ಎಷ್ಟು, ಹೌ ಮಚ್ ದೆ ಲವ್ ಈಚ್ ಅದರ್ ಅನ್ನೋದು ತೋರಿಸುತ್ತೆ. ಡೆಲಾ ಸೋಲ್ಡ್ ಹರ್ ಹೇರ್, ಸೊ ದ ಕೂಮ್ಸ್ ಆರ್ ಯೂಸ್ಲೆಸ್. ಜಿಮ್ ಸೋಲ್ಡ್ ಹಿಸ್ ವಾಚ್, ಸೊ ದ ಚೈನ್ ಈಸ್ ಯೂಸ್ಲೆಸ್ ಅಂತ ಹೇಳ್ಬೋದು. ಯೆಟ್ ಬೋತ್ ಗಿಫ್ಟ್ ಸಿಂಬಲೈಸ್. ಆ ಗಿಫ್ಟ್ ಸಿಂಬಲೈಸ್ ಏನು ಮಾಡುತ್ತೆ ಅಂದರೆ ಹೇಳಿದ್ರೆ, ಲವ್ ಆ್ಯಂಡ್ ವಿಲ್ಲಿಂಗ್ನೆಸ್ ಟು ಸ್ಯಾಕ್ರಿಫೈಸ್. ಒಬ್ರಿಗೋಸ್ಕರ ಅವರು ಸ್ಯಾಕ್ರಿಫೈಸ್ ಮಾಡೋದಕ್ಕೂ ರೆಡಿ ಇದ್ದಾರೆ, ಅಷ್ಟು ಒಬ್ರಿಗೊಬ್ರು ಅವರು ಇಷ್ಟಪಡ್ತಾರೆ, ಅಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದು ಸಿಂಬಲೈಸ್ ಮಾಡುತ್ತೆ ಅಂತ ಇಲ್ಲಿ ಹೇಳ್ಬೋದು. ಸೊ ಮೋಸ್ಟ್ ಪ್ರೀಶಿಯಸ್ ಪೊಸೆಷನ್ ಏನಿದೆ ಅವ್ರದ್ದು, ಲವ್ ಇದೆ, ಟ್ರೂ ಲವ್ ಅನ್ನೋದು ಅಂತ ಈ ಸ್ಟೋರಿಯಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಫೈನಲಿ ಕನ್ಕ್ಲೂಷನಲ್ಲಿ ನೋಡ್ಬೋದು. ಸೊ ಏನು ಈ ಟೈಟಲ್ ಏನಿದೆ ಪರ್ಫೆಕ್ಟ್ಲಿ ಮ್ಯಾಚ್ ಆಗುತ್ತೆ ಇಬ್ರಿಗೂ. ಡೆಲಾ ಮತ್ತು ಜಿಮ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ದೇ ಆರ್ ದಿ ಮ್ಯಾಗಿ ಅಂತ ಹೇಳ್ಬೋದು. ಲೈಕ್ ವೈಸ್ ಮೆನ್ ಹೂ ಬ್ರಾಟ್ ಗಿಫ್ಟ್ ಟು ಬೇಬಿ ಜೀಸಸ್. ಓಕೆ, ಬೇಬಿ ಜೀಸಸ್ಗೋಸ್ಕರ ಅವರು ಅಂದರೆ ಸೆಲ್ಫಿಶ್ ಇಲ್ಲದೇ ಯಾವ ರೀತಿಯೂ ಒಂದು ಒಳ್ಳೆ ಗಿಫ್ಟನ್ನು ತೊಗೊಂಡು ಬಂದಿರ್ತಾರೆ. ಅದೇ ರೀತಿ ಸೊ ದ ಟ್ರೂ ಲವ್ನ ತೋರಿಸುತ್ತೆ ಇವರಿಬ್ಬರು ಕ್ಯಾರೆಕ್ಟರ್ದು. ಓಕೆ, ಆ್ಯಂಡ್ ಸ್ಯಾಕ್ರಿಫೈಸ್ ಇರ್ಬೋದು,
ಆ್ಯಂಡ್ ಟ್ರೂಲಿ ವೈಸ್ ಅಂತ ಇವರಿಬ್ಬರು ಕ್ಯಾರೆಕ್ಟರ್ನ ನಾವು ಹೇಳ್ಬೋದು. ಮತ್ತು ಈ ಸ್ಟೋರಿ ಏನು ಟೀಚ್ ಮಾಡುತ್ತೆ ಅಂತ ಹೇಳಿದ್ರೆ ಜೆನ್ವಿನ್ ಲವ್ ಆಗಿರ್ಬೋದು. ಸೊ ಇಟ್ ಇಸ್ ನಾಟ್ ಮೆಜರ್ಡ್ ಬೈ ದಿ ಕಾಸ್ಟ್ ಆಫ್ ದಿ ಗಿಫ್ಟ್. ಎಷ್ಟು ಬೆಲೆ ಬಾಳುತ್ತೆ ಆ ಗಿಫ್ಟ್ ಅನ್ನೋದು ಇಂಪಾರ್ಟೆಂಟ್ ಆಗಿರಲ್ಲ. ಅವರಿಬ್ಬರು ಒಬ್ರಿಗೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ, ಎಷ್ಟು ಪ್ರೀತಿ ಇದೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ ಈ ಸ್ಟೋರಿ ನಮಗೆ ಹೇಳುತ್ತೆ. ಓಕೆ, ಸೊ ಇಂಪಾರ್ಟೆಂಟ್ ಥೀಮ್ಸ್ ಅಂತ ನೋಡಿದರೆ ನಾವು ಲವ್ ಆ್ಯಂಡ್ ಸ್ಯಾಕ್ರಿಫೈಸ್, ಸೆಲ್ಫ್ಲೆಸ್ನೆಸ್, ಜನರಾಸಿಟಿ, ವ್ಯಾಲ್ಯೂ ಆಫ್ ರಿಲೇಷನ್ಶಿಪ್ ಓವರ್ ಮೆಟೀರಿಯಲ್ ವೆಲ್ತ್, ಕ್ರಿಸ್ಮಸ್ ಸ್ಪಿರಿಟ್ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಥೀಮ್ಸ್ ಆಫ್ ದಿ ಸ್ಟೋರಿ.